ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನಮ್ಮ ರೀಡಿಂಗ್ ವಿಷಯ ಅಥವಾ ಟಾಪಿಕ್, ಯಾರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತ. ಸೊ ಕೆಲವು ಸಂಬಂಧಗಳು ಅಥವಾ ಕೆಲವು ವ್ಯಕ್ತಿಗಳು ಹಾಗೆ ಅಥವಾ ಕೆಲವೊಂದು ಸನ್ನಿವೇಶಗಳಲ್ಲಿ ನಮ್ಮನ್ನು ಯಾರೋ ಗಮನಿಸ್ತಾ ಇರ್ತಾರೆ. ಬಟ್ ಅದು ನಮಗೆ ಸೆನ್ಸ್ ಆದರೂ ಕೂಡ ಕ್ಲಾರಿಟಿ ಸಿಕ್ಕಿರೋದಿಲ್ಲ, ಅಥವಾ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಅದು ನಮಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಇವತ್ತಿನ ಒಂದು ಟಾಪಿಕ್ಕನ್ನು ನಾನು ಈ ರೀತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ನಿಮಗೋಸ್ಕರ 3 ಫೈಲ್ಗಳನ್ನು ಕೊಟ್ಟಿದ್ದೀನಿ. ಫೈಲ್ 1, ಫೈಲ್ 2, ಫೈಲ್ 3. ನೀವು ನಿಮ್ಮ ಒಂದು ಸಂದರ್ಭಗಳನ್ನು ನೆನೆಸ್ಕೊಂಡು ಕಣ್ಮುಚ್ಕೊಂಡು 1-2 ಸೆಕೆಂಡು ಯೋಚನೆ ಮಾಡಿ ಈ ಫೈಲ್ಗಳ ಕಡೆ ನೀವು ನೋಡಬೇಕು. ಆಗ ನಿಮಗೆ ಈ 3ರಲ್ಲಿ ಒಂದು ಫೈಲು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಅಂದರೆ ನಿಮಗೆ ಬೇಕಾಗಿರುವಂಥ ಒಂದು ಮೆಸೇಜು ಆ ಒಂದು ಫೈಲಲ್ಲಿ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ನಿಮಗೆ ಆ ರೀತಿಯಾಗಿ ಚೂಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನಿಸಿದ್ರೆ ನೀವು ಹೀಗೆ ಕೂಡ ಮಾಡ್ಬೋದು. ಇಲ್ಲಿರುವಂಥ ಒಂದು ಸ್ಟೋನ್ಸ್ಗಳನ್ನು ನೋಡಿ ನೀವು. ಸೊ ಈ ಒಂದು ಸ್ಟೋನ್ಗಳನ್ನು ನೋಡಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈ ಸ್ಟೋನ್ಗಳನ್ನ ನೋಡಿ ನಿಮಗೆ ಈ 3 ಸ್ಟೋನ್ಗಳಲ್ಲಿ ಯಾವುದು ಇಷ್ಟ ಆಗುತ್ತೆ ಆ ಒಂದು ಸ್ಟೋನನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ನೀವು ನಿಮ್ಮ ಫೈಲನ್ನು ಚೂಸ್ ಮಾಡ್ಕೊಳ್ಳಿ. ನಾನು ನನ್ನ ರೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಮೊದಲಿಗೆ ಯಾರು ಈ ಒಂದು ನಮ್ಮ ಫೈಲ್ 1ಅನ್ನು ಚೂಸ್ ಮಾಡಿದ್ದಾರೆ, ಈ ಒಂದು ಲವ್ ಕ್ವಾರ್ಟ್ಸ್ ಬ್ಯೂಟಿಫುಲ್ ಕ್ರಿಸ್ಟಲ್ ಸ್ಟೋನನ್ನು ಯಾರು ಚೂಸ್ ಮಾಡಿದ್ದಾರೆ ಅವರಿಗೋಸ್ಕರ ಈ ಒಂದು ರೀಡಿಂಗು. ಓಕೆ, ಇಲ್ಲಿ ನಾನು ಇವತ್ತು ಹೆಚ್ಚಿನ ಕಾರ್ಡ್ಗಳನ್ನು ತೆಗೆದಿದ್ದೀನಿ. ಯಾಕೆ ಹೆಚ್ಚಿನ ಕಾರ್ಡನ್ನ ತೆಗೆದಿದ್ದೀರಾ ಮ್ಯಾಮ್ ಅಂತ ನೀವು ಕೇಳಿದ್ರೆ, ನನ್ನ ಕೆಲವು ವ್ಯೂವರ್ಸು ನನಗೆ ರಿಕ್ವೆಸ್ಟ್ ಮಾಡಿದರು, ಮ್ಯಾಮ್ ಸ್ವಲ್ಪ ಡೀಟೇಲಾಗಿ ನಮಗೆ ಇನ್ನೂ ರೀಡಿಂಗ್ ಬೇಕು ಅಂತ ಕೇಳಿದ್ರಿ. ಸೊ ಹಾಗಾಗಿ ನಿಮಗೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಕೇಳಿದೆ, ಯಾವ ಒಂದು ವ್ಯಕ್ತಿ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ, ಯಾರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತ ಕೇಳಿದೆ. ಈ ಒಬ್ಬ ವ್ಯಕ್ತಿ ಈ ಹಿಂದೆ ನಿಮಗೆ ಪರಿಚಯ ಇದ್ದವರು ಇರಬಹುದು. ನಿಮಗಿನ್ನ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸು, ಅಥವಾ ಬಹುಶಃ ದೊಡ್ಡವರಾಗಿದ್ದರೂ ಕೂಡ ಸ್ವಲ್ಪ ಚಿಕ್ಕ ವಯಸ್ಸಿನವ್ರ ರೀತಿಯಲ್ಲೇ, ಒಂದು ಸಣ್ಣ ಹುಡುಗನ ರೀತಿಯಲ್ಲಿ, ಸಣ್ಣ ಹುಡುಗ ಅಂದರೆ ಒಂದು 20-22 ವಯಸ್ಸು, ಆ ರೀತಿಯಾದಂಥ ಹುಡುಗನ ರೀತಿಯಲ್ಲಿ ವರ್ತಿಸುವಂಥ ವ್ಯಕ್ತಿಯನ್ನು ಕೂಡ ಈ ಕಾರ್ಡು ಸಮ್ಟೈಮ್ಸ್ ತೋರಿಸುತ್ತೆ. ಇನ್ನೂ ಕೆಲವು ಸಿಚುಯೇಷನಲ್ಲಿ ಒಂದು ಸಣ್ಣ ವಯಸ್ಸಿನ ಹುಡುಗ, ಒಂದು 25 ವಯಸ್ಸು, ಒಂದು ವೇಳೆ ಇದು ಹುಡುಗ ಅಲ್ಲ ಅಂತಂದರೆ ನಿಮ್ಮ ಪರಿಚಯಸ್ಥ ಹುಡುಗಿ ಕೂಡ ಆಗಿರಬಹುದು. ಆ ಹುಡುಗಿ ನಿಮಗಿನ್ನ ವಯಸ್ಸಲ್ಲಿ ಚಿಕ್ಕವರಿದ್ದು ಅವರು ನಿಮಗೆ ಈ ಹಿಂದೆ ಎಮೋಷ್ನಲಿ ತುಂಬ ಕನೆಕ್ಟ್ ಆಗಿರುವಂಥ ವ್ಯಕ್ತಿಗಳು ಆಗಿರಬಹುದು. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ನಾನು ಕೇಳಿದೆ ಯಾಕೆ ಅವರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತ. ಯಾಕೆಂದರೆ ಈ ವ್ಯಕ್ತಿಗೆ ನಿಮ್ಮಿಂದ ಹರ್ಟ್ ಆಗಿದೆ ಆಲ್ರೆಡಿ. ಬಟ್ ಆದರೆ ಅವ್ರಿಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಕಡಿಮೆ ಆಗಿಲ್ಲ, ಇನ್ನೂ ಅವ್ರಿಗೆ ನಿಮ್ಮ ಬಗ್ಗೆ ಆಸಕ್ತಿ ಇರೋದನ್ನ ಕಾರ್ಡು ತೋರಿಸ್ತಾ ಇರುವಂಥದ್ದು. ಆದರೆ ಖಂಡಿತ ಡೀಪಾಗಿ ಅವರು ನಿಮ್ಮ ವಿಚಾರದಲ್ಲಿ ಒಂದು ರೀತಿ ನಂಗೆ ತುಂಬ ಬರ್ಡನ್ ಆಗೋಯ್ತಲ್ಲ ಈ ವಿಷಯ, ನಾನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ, ಯಾಕೋ ಅಂದ್ಕೊಂಡಾಗ ಆಗಲಿಲ್ವಲ್ಲ ಅಂಥೇಳಿ ಅವ್ರಿಗೆ ತುಂಬ ನೋವಿದೆ ಈ ವಿಷಯದಲ್ಲಿ. ಆದರೆ ಈ ಕಾರ್ಡ್ ಇನ್ನೇನು ಹೇಳ್ತಾ ಇದೆ ಅಂತಂದರೆ, ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಆಸಕ್ತಿ ಕಡಿಮೆ ಆಗಿಲ್ಲ ಅನ್ನೋದನ್ನು ಕೂಡ ತೋರಿಸುವಂಥದ್ದು. ಸೊ ಹಾಗಾದರೆ ಯಾವಾಗಿಂದ ಇದು ನಡೀತಾ ಇದೆ ಅಂತ ನೋಡೋಣ. ಯಾವಾಗಿಂದ ನಡೀತಾ ಇದೆ ಈ ಒಂದು ವಿಷಯ ಅಂತ ನೋಡಿದ್ರೆ, ಒಂದು ರೀತಿಯಲ್ಲಿ ಇದು ಆ ಒಂದು ಟೈಮ್ನ ಹೇಳ್ತಾ ಇಲ್ಲ, ಬಟ್ ಒಂದು ಪಾಸಿಂಗ್ ಫೇಸ್ ಅಂತ ಹೇಳಿ ಬರುತ್ತೆ ನೋಡಿ. ಲೈಕ್ ಏನೋ ಒಂದು ಜಗಳ ಆಯಿತು, ಅಥವಾ ಏನೋ ಒಂದು ಮನಸ್ತಾಪ ಆಯಿತು, ಒಬ್ರಿಗೊಬ್ರು ಮಾತು ಬಿಟ್ಬಿಟ್ರು, ಸೈಲೆಂಟ್ ಆಗಿಬಿಟ್ರು ಅಂತ ಹೇಳ್ತಾರಲ್ಲ. ಸೊ ಆ ಒಂದು ಮೂಮೆಂಟಿಂದ ಈ ಅಬ್ಸರ್ವೇಷನ್ನು ಸ್ಟಾರ್ಟ್ ಆಗಿದೆ ಅಂತ ಕಾರ್ಡು ತೋರಿಸ್ತಾ ಇದೆ. ಕೆಲವು ವಾರಗಳು ಅಥವಾ 4 ಮಂತ್ಸ್ ಕೂಡ ಆಗಿರ್ಬೋದು, 4 ವೀಕ್ಸ್ ಅಥವಾ 4 ಮಂತ್ಸ್ ಆಗಿರ್ಬೋದು. ಇದು 4 ಮಂತ್ಸು 4 ವೀಕ್ ಅಲ್ಲ ಅಂತಂದರೆ, ಇದು ನಿಮ್ಮ ಮತ್ತು ಆ ಒಂದು ವ್ಯಕ್ತಿ ಮಾತಾಡೋದನ್ನ ಬಿಟ್ಟು ಒಂದು ಬ್ರೇಕ್ನ ತೊಗೊಂಡ್ರಲ್ಲ, ಆ ಒಂದು ಸಂದರ್ಭದಿಂದ ಈ ಒಂದು ವಾಚಿಂಗ್ ಟೈಮು ಸ್ಟಾರ್ಟ್ ಆಯಿತು ಅಂತ ನೀವು ಭಾವಿಸ್ಬೋದು. ಸೊ ಆಗಿಂದ ಆ ವ್ಯಕ್ತಿ ನಿಮ್ಮನ್ನು ಡೀಪಾಗಿ ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ ಅನ್ನೋದನ್ನ ಕಾರ್ಡು
ಹೇಳ್ತಾ ಇರುವಂಥದ್ದು. ಸೊ ಹಾಗಾದರೆ ಅವರ ಒಂದು ಫೀಲಿಂಗ್ಸು ಏನಿದೆ ನಿಮ್ಮ ಒಂದು ವಿಚಾರದಲ್ಲಿ ಅಂತ ಕೇಳಿದೆ ನಾನು. ಸೊ ಫೀಲಿಂಗ್ಸು ಅಂತ ಬಂದಾಗ ಅವರು ಒಂದು ರೀತಿ ಫಸ್ಟ್ ಥಿಂಗ್ ಕನ್ಫ್ಯೂಸ್ಡ್ ಆಗಿದ್ದಾರೆ. ಅವ್ರ ಒಳಗಡೆನೆ ಒಂಥರ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಅಂತ ಹೇಳ್ತಾರಲ್ಲ, ಒಳಗೆ ಅವರು ನಿಮ್ಮ ವಿಷಯದಲ್ಲಿ ಇನ್ನು ಕನ್ಫರ್ಮ್ಡ್ ಒಂದು ಡಿಸಿಷನ್ಗೆ ಅವ್ರು ಬಂದಿಲ್ಲ. ಏನು ಡಿಸಿಷನ್ ತೊಗೋಬೇಕು, ಏನು ಯೋಚನೆ ಮಾಡಬೇಕು ಅನ್ನೋದು ಅವ್ರಿಗಿನ್ನ ಕ್ಲಾರಿಟಿನೇ ಸಿಕ್ಕಿಲ್ಲ. ಅವರೊಳಗೆ ಒಂದು ರೀತಿಯಲ್ಲಿ ಒಂಥರ ನಾನು ಅದು ಮಾಡಿದ್ದು ಸರಿನಾ, ಹಂಗೆ ಮಾಡಬಾರ್ದಿತ್ತ, ನಾನು ತಪ್ಪು ಮಾಡಿಬಿಟ್ನಾ ನಾನು, ಈ ರೀತಿಯಾಗಿ ಒಂದು ರೀತಿಯಾಗಿ ಒಂದು ಸ್ಥಿರತೆ ಇಲ್ಲದೇ ಆಂತರಿಕವಾಗಿ ಅವರಲ್ಲೇ ಅವರು ಒಂದು ಕಾನ್ಫ್ಲಿಕ್ಟ್ಸ್ನ ಫೇಸ್ ಮಾಡ್ತಾ ಇರುವಂಥದ್ದು. ಸೊ ಈ ರೀತಿಯಾದಂಥ ಒಂದು ಎನರ್ಜಿ ಇರುವಂಥದ್ದು ಆ ಒಂದು ವ್ಯಕ್ತಿ ನಿಮ್ಮ ವಿಷಯದಲ್ಲಿ ಫೀಲಿಂಗ್ಸ್ ಅಂತ ಬಂದಾಗ ಅವರು ಆಂತರಿಕವಾಗಿ ಇನ್ನು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ಮನ್ನು ಮರಿಬೇಕು ಅಂತನ, ಅಥವಾ ನಿಮ್ಮನ್ನು ಸ್ವೀಕರಿಸ್ಬೇಕು ಅಂತನ, ಅಥವಾ ನಿಮ್ಮನ್ನು ಬಂದು ಮಾತಾಡಿಸ್ಬೇಕು, ಅವ್ರಿಗಿನ್ನೂ ಗೊತ್ತಾಗ್ತಾಯಿಲ್ಲ. ಒಂದು ರೀತಿ ಮಿಕ್ಸ್ಡ್ ಫೀಲಿಂಗ್ಸ್ ಅವರಿಗಿದೆ ಅಂತ ನಾವು ತಗೊಳ್ಬಹುದು. ಹಾಗಾದರೆ ಅವರ ಉದ್ದೇಶ ಏನು ಅಂತ ನಾನು ಕೇಳಿದೆ. ಏನು ಅವರ ಉದ್ದೇಶ ನಿಮ್ಮ ಬಗ್ಗೆ ಅಂತ ಕೇಳಿದ್ದಕ್ಕೆ, ಅವರಿಗೆ ಉದ್ದೇಶ ಅಂತ ಅನ್ನೋದಕ್ಕಿಂತ ಕೈಂಡ್ ಆಫ್ ನೋವಿದೆ. ಇಂಟೆನ್ಷನ್ ಏನು ನೆಗೆಟಿವ್ ಇಂಟೆನ್ಷನ್ ಏನು ಇಲ್ಲಿ ಕಾಣ್ತಾ ಇಲ್ಲ, ಬಟ್ ಅವರಿಗೆ ತುಂಬ ದುಃಖ ಸಿಕ್ಕಿದೆ ನಿಮ್ಮ ವಿಷಯದಲ್ಲಿ ಅಂತ ಕಾರ್ಡ್ಸು ಹೇಳ್ತಾ ಇದೆ. ಅವರು ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಅವ್ರ ಲೈಫಲ್ಲಿ ಭಾಳ ಪ್ರಯತ್ನ ಪಟ್ರಿ ನೀವು, ಬಟ್ ಕೈ ತಪ್ಪಿ ಹೋದ್ರಿ ನೀವು ಅನ್ನುವಂಥ ನೋವು ಅವ್ರನ್ನ ವಿಪರೀತ ಕಾಡ್ತಾ ಇದೆ ಅನ್ನೋದನ್ನು ಬಿಟ್ಟರೆ ಅವ್ರಿಗೆ ನಿಮ್ಮ ಮೇಲೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಇಂಟೆನ್ಷನು ಇಲ್ಲ ಅಂತ ಈ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಸೊ ಒಂದು ರೀತಿ ನನಗೆ ಈ ಒಂದು ರೀಡಿಂಗ್ನ ಮಾಡ್ತಾ ಇರ್ಬೇಕಾದ್ರೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಇದು ಬಹುಶಃ ಒಂದು ಲವ್ ರಿಲೇಷನ್ಶಿಪ್ ರಿಲೇಟೆಡು ಸಂಬಂಧ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ನಾನು ಕಾರ್ಡ್ ಶಫಲ್ ಮಾಡುವಾಗ ನನಗೆ ಯಾವ ಒಂದು ಬರುತ್ತೆ ಅಂತ ನಂಗೆ ಗೊತ್ತಿರಲ್ಲ. ಬೇಸ್ಡ್ ಆನ್ ದ ಎನರ್ಜಿ ಕಾರ್ಡ್ಸು ಸೆಲೆಕ್ಟ್ ಆಗ್ತವೆ. ಬಹುಶಃ ಈ ಮೆಸೇಜು ನಿಮಗೆ ರೀಚ್ ಆಗಬೇಕು ಅನ್ನೋವಂಥದ್ದು ಯೂನಿವರ್ಸ್ನ ಒಂದು ಮೆಸೇಜ್ ಆಗಿದ್ದಿರ್ಬೋದು. ಹಾಗಾಗಿಯೇ ಈ ರೀತಿಯಾಗಿ ಒಂದು ಕಾರ್ಡ್ಸು ಬಂದಿದೆ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ವ್ಯಕ್ತಿಯ ಇಂಟೆನ್ಷನ್ ಏನಂತ ಕೇಳಿದ್ದಕ್ಕೆ ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಇಂಟೆನ್ಷನ್ ನನಗೆ ಕಾಣ್ತಾ ಇಲ್ಲ. ಬದಲಿಗೆ ನೀವು ಅವ್ರ ಕೈ ತಪ್ಪು ಹೋದ್ರಿ ಅನ್ನುವಂಥ ಒಂದು ನೋವಿದೆ. ನಿಮ್ಮ ಹುಡುಗ ಆಗಿದ್ದರೆ ಅದು ಹುಡುಗಿ, ಅಥವಾ ಹುಡುಗಿ ಆಗಿದ್ದರೆ ನಿಮ್ಮ ಹುಡುಗ ಅಂತ ನೀವು ತಿಳ್ಕೊಬೇಕು. ಅಥವಾ ಇದು ನಿಮ್ಮ ಹಳೆಯ ಸಂಬಂಧ ಆಗಿದ್ದರೆ, ಯಾವುದೋ ಒಂದು ವ್ಯಕ್ತಿ ಜೊತೆ ನೀವು ಎಮೋಷ್ನಲಾಗಿ ಕನೆಕ್ಟ್ ಆಗಿದ್ದಿರ್ಬೋದು ಈ ಹಿಂದೆ, ಆ ಒಂದು ವ್ಯಕ್ತಿ ಕೂಡ ಇವರು ಆಗಿದ್ದಿರ್ಬೋದು. ಅದು ಅಂದರೆ ಬೇರೆ ಸಂದರ್ಭ ಅಂತ ತಗೊಂಡಾಗ ಲವ್ವೇ ಆಗಿರಬೇಕು ಅಂತ ಏನಿಲ್ಲ, ಒಂದು ಒಳ್ಳೆ ಫ್ರೆಂಡ್ಶಿಪ್ ಕೂಡ ಈ ಹಿಂದೆ ನಿಮಗೆ ಇದ್ದಿರಬಹುದು, ಲಾಂಗ್ ಟರ್ಮಲ್ಲಿ ಇದ್ದಿರಬಹುದು. ಒಂದು ವೇಳೆ ಇಲ್ಲಿ ಹುಡುಗ ಆಗಿದ್ದರೆ ಒಂದು ಫ್ರೆಂಡ್ಶಿಪ್ ಸಂಬಂಧ ಇರ್ಬೋದು. ನೀವು ಜಗಳಗಳು ಮಾಡಿಕೊಂಡು ಒಳ್ಳೆ ಸ್ನೇಹದಲ್ಲಿದ್ದಂಥವ್ರು ನೀವು ಜಗಳ ಕೂಡ ಮಾಡಿಕೊಂಡು ಒಬ್ಬರು ಮಾತಾಡಿಸ್ತಾ ಇರೋದಕ್ಕೆ ನಿಮ್ಗೆ ಆಗಲ್ಲ ಅಂತ ಅನಿಸಿದ್ರು ಕೂಡ ಒಂದು ಪಾಸ್ ತೊಗೊಂಡು ನೀವು ಸಪ್ರೇಟ್ ಇರುವಂಥ ಒಂದು ಸಂದರ್ಭನೂ ಕೂಡ ನಾವಿಲ್ಲಿ ಭಾವಿಸ್ಬೋದು. ಸೊ ಇದು ಒಂದು ಸಂದರ್ಭ. ಇಂಟೆನ್ಷನ್ ಏನು ಅಂತ ಕೇಳಿದಾಗ ನೆಗೆಟಿವ್ ಇಂಟೆನ್ಷನ್ ಇಲ್ಲ, ಬಟ್ ಅವರು ನಿಮ್ಮನ್ನು ಕಳ್ಕೊಂಡ್ಬಿಟ್ಟೆ ಅನ್ನೋವಂಥ ಒಂದು ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ. ಹಾಗಾದರೆ ಅವರು ನಿಮ್ಗೆ ಏನನ್ನು ಹೇಳ್ತಾ ಇಲ್ಲ, ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಬಟ್ ನಿಮಗೆ ಏನನ್ನು ಯಾವ ವಿಷಯನ ಅವರು ಹೇಳ್ತಾ ಇಲ್ಲ ಅಂತ ನೋಡೋಣ. ಸೊ ಇಲ್ಲಿ ನೋಡಿದ್ರೆ ನಮಗೆ ಕಾಣುತ್ತೆ ಕ್ಲಿಯರಾಗಿ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ, ಫ್ಯೂಚರ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಿಮ್ಮ ವಿಷಯದಲ್ಲಿ ಏನಾದರೂ ಒಂದು ಆ್ಯಕ್ಷನ್ ತೊಗೊಳ್ಬೇಕು, ಏನಾದರೂ ಒಂದು ಒಳ್ಳೆ ಡಿಸಿಷನ್ನ ತೊಗೋಬೇಕು, ಅಥವಾ ನಿಮ್ಮ ಜೊತೆ ಏನೋ ಒಂದು ಕಮಿಟ್ಮೆಂಟ್ ಕೊಡಬೇಕು ಅಂತ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಅವರು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ, ಬಟ್ ಯೋಚನೆ ಮಾಡ್ತಾ ಇದ್ದಾರೆ ಮುಂದೆ ಫ್ಯೂಚರಲ್ಲಿ ನಾನು ಡಿಸಿಷನ್ನ ತೊಗೊಳ್ಬೇಕು, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಅಥವಾ ಇದು ಒಂದು ವೇಳೆ ಫ್ರೆಂಡ್ಶಿಪ್ ರಿಲೇಟೆಡ್ ಸಂದರ್ಭ ಆಗಿದ್ದರೆ ಬಹುಶಃ ನಿಮ್ಮ ಫ್ರೆಂಡು ನಿಮ್ಮನ್ನು ಮಾತಾಡಿಸ್ಬೇಕು ಅಂಥೇಳಿ ಪ್ಲ್ಯಾನ್ನ ಮಾಡ್ತಾ ಇರ್ಬೋದು. ಅಥವಾ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿ ಈ ಒಂದು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಿಕೊಂಡು ಈ ಸಂಬಂಧವನ್ನು ಮುಂದುವರಿಸ್ಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇರ್ಬೋದು. ಒಂದು ವೇಳೆ ಇದು ಫ್ರೆಂಡ್ಶಿಪ್ ಅಲ್ಲ ಅಂತಂದರೆ ಲವ್ ರಿಲೇಷನ್ಶಿಪ್ ಆಗಿದ್ದರೆ ನಿಮ್ಮ ಪಾಸ್ಟ್ ಕನೆಕ್ಷನ್ ಅಥವಾ ನೀವೇನು ಈಗ ಕಟ್ ಮಾಡ್ಕೊಂಡಿದ್ರೆ ಆ ಒಂದು ವ್ಯಕ್ತಿ, ಸೊ ಅವರು ನಿಮ್ಮನ್ನು ಮಾತಾಡ್ಸೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು. ನಿಮಗೆ ಫ್ಯೂಚರಲ್ಲಿ ಕಮಿಟ್ಮೆಂಟ್ ಕೊಡಬೇಕು, ನಿಮ್ಗೇನಾದ್ರು ಅಪ್ರೋಚ್ ಮಾಡಬೇಕು ಅಂತ ಕೂಡ ಅವರು
ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ನಿಮ್ಮ ವಿಷಯದಲ್ಲಿ ಒಂದು ನಿರ್ಧಾರನ ತೊಗೊಳೋದಕ್ಕೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಓಕೆ, ಇದಾದಮೇಲೆ ಈ ವ್ಯಕ್ತಿಯ ಈ ರೀತಿಯ ಅಬ್ಸರ್ವೇಷನ್ ಮತ್ತು ಈ ವ್ಯಕ್ತಿ ನಿಮ್ಮ ಬೆನ್ನಿಂದ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರೋದು ನಿಮ್ಮ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡಿದೆ. ಆ್ಯಕ್ಚುಲಾಗಿ ನೀವು ತುಂಬ ಸೆಲ್ಫ್ ಸಫಿಷಿಯೆಂಟ್ ಆಗಿದ್ದೀರಾ, ಅಂದರೆ ಒಂದು ರೀತಿ ನಿಮ್ಮ ಬಗ್ಗೆ ನೀವು ಭಾಳ ಕೇರ್ ತೊಗೊಳ್ತೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಬೇರೆಯವ್ರನ್ನ ನೊಂದ್ಕೊಳ್ತಾರೆ, ಬೇರೆಯವ್ರು ಯೋಚನೆ ಮಾಡ್ತಾರೆ ಅಂತ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮಗೆ ಹರ್ಟ್ ಆಗಬಾರ್ದು, ನೀವು ಖುಷಿಯಾಗಿರಬೇಕು ಅಂತ ಯೋಚನೆ ಮಾಡೋಂಥ ವ್ಯಕ್ತಿ ಅಂತ ಅನಿಸುತ್ತೆ. ಹಂಗಂತೇಳಿ ಇದ್ರ ಅರ್ಥ ನೀವು ಬೇರೆಯವ್ರಿಗೆ ನೋವು ಮಾಡ್ತೀರಾ ಅಂತಲ್ಲ, ಇದು ಅದನ್ನು ಹೇಳ್ತಾ ಇಲ್ಲ. ಅದ್ರ ಬದಲಿಗೆ ನೀವು ನಿಮ್ಮ ಬಗ್ಗೆ ಹೆಚ್ಚು ಕೇರ್ ತೊಗೊಳ್ಳೋಂಥ ವ್ಯಕ್ತಿ ಅಂತ ಕಾರ್ಡು ಹೇಳ್ತಾ ಇರುವಂಥದ್ದು. ನೀವು ಈ ರೀತಿಯಾದಂಥ ಎನರ್ಜಿಯನ್ನು ಇಟ್ಕೊಂಡಿರೋದ್ರಿಂದ ಆ ವ್ಯಕ್ತಿಯ ಯಾವ ಒಂದು ವಿಚಾರಗಳು ಕೂಡ ನಿಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದೇ ಇಲ್ಲ, ಏನೂ ಎಫೆಕ್ಟ್ ಆಗೋದಿಲ್ಲ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಸೊ ಇದು ಒಂದು ಸಂದರ್ಭ. ಹಾಗಾದರೆ ಈ ಒಂದು ವ್ಯಕ್ತಿ ವಿಷಯದಲ್ಲಿ ನೀವು ಏನು ಮಾಡ್ಬೋದು ಅಥವಾ ಏನು ಮಾಡಬೇಕು ಅಂತ ನೋಡಿದ್ರೆ, ತಾಳ್ಮೆಯಿಂದ ಇರಿ. ನೀವೇನು ಇಲ್ಲಿ ಆ್ಯಕ್ಷನ್ನ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ, ಬ್ಯಾಲೆನ್ಸ್ಡ್ ಆಗಿರಿ ನೀವು. ಸೊ ನಿಮ್ಮ ಪಾಡಿಗೆ ನೀವು ಇರಿ. ನಿಮ್ಮ ಸಂದರ್ಭಕ್ಕೆ ಯಾವಾಗ ಏನು ರಿವೀಲ್ ಆಗಬೇಕು ಅದು ಹಾಗೆ ಆಗತ್ತೆ, ಅದು ನಿಮ್ಮ ಹತ್ರಕ್ಕೆ ಬಂದೇ ಬರುತ್ತೆ. ಸೊ ಹಾಗಾಗಿ ನೀವೇನು ಮಾಡೋದು ಬೇಡ ಅಂತ ಕಾರ್ಡ್ಸು ಹೇಳ್ತಾ ಇದ್ದಾವೆ. ಫೈನಲ್ ಆಗಿ ನಾನು ನಿಮಗೋಸ್ಕರ ಒಂದು ಮೆಸೇಜನ್ನ ತೆಗೆದೆ ಯೂನಿವರ್ಸ್ ಕಡೆಯಿಂದ. ಸೊ ಯೂನಿವರ್ಸು ಕೂಡ ಆಲ್ಮೋಸ್ಟ್ ಇದೇ ಎನರ್ಜಿ ಬಗ್ಗೆನೇ ಕೂಡ ಮೆಸೇಜ್ ಕೊಡ್ತಾ ಇರುವಂಥದ್ದು. ನಿಮಗೆ ಏನು ಹೇಳ್ತಾ ಇದೆ ಯೂನಿವರ್ಸ್ ಅಂತಂದರೆ, ಟೈಮ್ ಬಂದಾಗ ನಿಮ್ಗೇನು ಸತ್ಯ ಗೊತ್ತಾಗಬೇಕೋ ಅದು ನಿಮಗೆ ಅರಿವಾಗುತ್ತೆ, ನಿಮ್ಮ ಒಳಗಿಂದ ಅರಿವಾಗುತ್ತೆ. ಸೊ ಡೀಪಾಗಿ ನಿಮಗೆ ಒಳಗಿಂದ ಅವೇಕನ್ ಆಗೋದ್ರ ಮೂಲಕ ನಿಮ್ಮ ಇಂಟ್ಯೂಷನ್ನೇ ನಿಮಗೆ ಹೇಳುತ್ತೆ. ಮತ್ತು ಯಾವ ಸತ್ಯ ನಿಮ್ಮ ತನಕ ಬರಬೇಕೋ ಆ ಸತ್ಯ ನಿಮ್ಮ ತನಕ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೀವು ತಾಳ್ಮೆ ಇಟ್ಕೊಳ್ಳಿ, ಯಾವ ವಿಷಯಕ್ಕೂ ನೀವು ಕೈ ಹಾಕಕ್ಕೆ ಹೋಗಬೇಡಿ ಇದರಲ್ಲಿ ಅಂತ ನಿಮಗೆ ಕಾರ್ಡು ಮೆಸೇಜ್ನ ಕೊಡ್ತಾ ಇರುವಂಥದ್ದು. ಸೊ ಇದು ಒಂದು ಜನರಲ್ ಪಿಕಪ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಇದು ಖಂಡಿತವಾಗ್ಲೂ ಪರ್ಸ್ನಲ್ ರೀಡಿಂಗ್ ಅಲ್ಲ. ಸೊ ಈ ಒಂದು ಮೆಸೇಜು ನಿಮಗೆ ರೀಚ್ ಆಗಿದ್ದರೆ ಅದು ಯೂನಿವರ್ಸು ನಿಮಗೆ ಈ ಮೆಸೇಜನ್ನ ಕೊಡ್ತು ಅಂತ ನೀವು ಭಾವಿಸ್ಬೇಕಾಗತ್ತೆ. ಈ ನನ್ನ ಒಂದು ರೀಡಿಂಗು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಚಾನಲನ್ನು ಲೈಕ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ನೀವು ನಿಮಗೆ ಯಾವ ಒಂದು ಪೈಲು ಕನೆಕ್ಟ್ ಆಗಿದೆ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸಸ್ ಏನಾದ್ರು ಶೇರ್ ಮಾಡೋಂಗಿದ್ರೆ ಈ ಒಂದು ಪೈಲ್ಗಳಿಗೆ ಸಂಬಂಧಪಟ್ಟಂಗೆ ಪೈಲ್ 1, ಪೈಲ್ 2, ಪೈಲ್ 3 ಅಂತ ನೀವು ಟೈಪ್ ಮಾಡಿ ಈ ಒಂದು ಎನರ್ಜಿಯನ್ನು ನೀವು ಕ್ಲೇಮ್ ಮಾಡ್ಕೋಬೋದು. ಅಥವಾ ನಿಮಗೆ ಏನಂತ ಅನ್ನಿಸ್ತು ಈ ಒಂದು ಕಾರ್ಡ್ಸ್ನ ಬಗ್ಗೆ ಅಥವಾ ನಿಮ್ಮ ಪೈಲ್ ಬಗ್ಗೆ ಅಂತೇಳಿ ಕೂಡ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಟಾಪಿಕ್ನ ಜೊತೆ ನಾನು ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬನ್ನಿ, ಈಗ ಯಾರು ನಮ್ಮ ಈ ಒಂದು ಪೈಲನ್ನು, ಈ ಪೈಲ್ 2 ಚೂಸ್ ಮಾಡಿದ್ದಾರೆ ಈ ಒಂದು ವ್ಯಕ್ತಿಗಳು, ನಮ್ಮ ಲ್ಯಾಪಿಸ್ ಲಜುಲಿ ಸ್ಟೋನ್, ಕ್ರಿಸ್ಟಾಲ್ ಸ್ಟೋನ್, ಒನ್ ಆಫ್ ದ ಪಾಸಿಟಿವ್ ಎನರ್ಜಿ ಇರುವಂಥ ಈ ಒಂದು ಸ್ಟೋನನ್ನು ಯಾರು ನಮ್ಮ ಯಾವ ವ್ಯೂವರ್ಸು ಚೂಸ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಇದು ಆ್ಯಸ್ ಇಟ್ ಈಸ್ ನಾನು ಪೈಲ್ 1 ಹೇಳ್ದಂಗೆನೇ ನಾನು ಈ ಸಲ ಹೆಚ್ಚು ಕಾರ್ಡನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನನ್ನ ಕೆಲವು ವ್ಯೂವರ್ಸು ಮ್ಯಾಮ್ ನಮ್ಗೆ ಇನ್ನೂ ಡೀಟೇಲಾಗಿ ರೀಡಿಂಗ್ನ ಕೊಡಿ ಅಂತ ಕೇಳಿದ್ದಾರೆ. ನೆನ್ಪಿಡಿ, ಇದೊಂದು ಜನರಲ್ ಪಿಕಪ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಖಂಡಿತವಾಗ್ಲೂ ಇದು ಪರ್ಸ್ನಲ್ ರೀಡಿಂಗ್ ಅಲ್ಲ. ಈ ಒಂದು ಮೆಸೇಜ್ ನಿಮ್ಮನ್ನು ರೀಚ್ ಆಗಿದೆ ಅಂತಂದರೆ ಈ ಮೆಸೇಜು ನಿಮಗೆ ರೀಚ್ ಆಗಬೇಕು ಅನ್ನೋವಂಥದ್ದು ಯೂನಿವರ್ಸನ್ನು ಒಂದು ವಿಶ್ ಆಗಿತ್ತು ಅಂತ ನೀವು ಭಾವಿಸ್ಬೋದು. ಓಕೆ, ಸೊ ಬನ್ನಿ, ನಾನು ಇಲ್ಲಿ ತೆಗೆದಿರುವಂಥ ಪ್ರತಿಯೊಂದು ಕಾರ್ಡುಗಳಿಗೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ತೆಗೆದಿದ್ದೇನೆ. ಮೊದಲಿಗೆ ನಿಮ್ಮನ್ನು ಯಾರು ಗಮನಿಸ್ತಾ ಇದ್ದಾರೆ ಅಂತ ನೋಡೋಣ. ಯಾರು ಗಮನಿಸ್ತಾ ಇದ್ದಾರೆ ಅಂತ ನೋಡೋಣ ಅಂತ ಅಂದ್ಕೊಂಡು ಕಾರ್ಡನ್ನ ಪುಲ್ ಮಾಡಿದೆ. ಯಾರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಇವರು ನಿಮ್ಮ ಆತ್ಮೀಯ ವ್ಯಕ್ತಿಗಳು. 90% ಸಿಚುಯೇಷನ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ತಾರೆ. ಈ ಒಂದು ವ್ಯಕ್ತಿ ಯಾರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ದೀರ್ಘಕಾಲದಿಂದ ಅಥವಾ ಲಾಂಗ್ ಟೈಮಿಂದ ನಿಮ್ಮನ್ನು ಯಾರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅವರು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅಥವಾ
ಇನ್ನೊಂದು ಸಂದರ್ಭದಲ್ಲಿ ತುಂಬ ವರ್ಷದಿಂದ ಈ ವ್ಯಕ್ತಿ ನಿಮಗೆ ಗೊತ್ತಿರೋರಾಗಿದ್ದಿರ್ಬೋದು, ಮತ್ತು ಇವರು ನಿಮ್ಮ ಕ್ಲೋಸ್ ಸರ್ಕಲ್ ಕೂಡ ಆಗಿರಬಹುದು. ಸೊ ಆ ಒಂದು ವ್ಯಕ್ತಿ ನಿಮ್ಮನ್ನು ಗಮನಿಸ್ತಾ ಇರುವಂಥದ್ದು. ಯಾಕೆ ಗಮನಿಸ್ತಾ ಇದ್ದಾರೆ ಅವರು ಅಂತ ನಾವು ಕೇಳಿದ್ದಕ್ಕೆ, ಯಾಕೆ ಅಂತಂದರೆ ಸಡನ್ನಾಗಿ ಅವ್ರ ಲೈಫಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಚೇಂಜಸ್ ಆಯಿತು. ಏನೋ ಒಂದು ಹೇಳ್ತೀವಲ್ಲ ನಾವು, ಹೆಂಗೋ ಸ್ಮೂತಾಗಿ ಹೋಗ್ತಾಯಿತ್ತು, ದಿಢೀರಂತೆಲ್ಲ ಅಳ್ಳಾಡೋಗ್ಬಿಡ್ತು ಲೈಫು ಅಂತ ಹೇಳ್ತೀವಲ್ವ, ಆ ರೀತಿಯಾಗಿ ಆ ಒಂದು ಚೇಂಜಸ್ ಆಗೋಯಿತು. ಸಡನ್ ಚೇಂಜಸ್ ಆಯಿತು. ಲೈಕ್ ನೀವು ಈ ಫಸ್ಟ್ ಕಾರ್ಡ್ನ ನೋಡ್ಬೋದು. ಇಲ್ಲಿ ಎಷ್ಟು ಖುಷಿಯಾಗಿದ್ದಾರೆ ಅವರು, ಒಂದು ಒಟ್ಟಾಗಿ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಸಡನ್ನಾಗಿ ಏನಾಯಿತು ಎಲ್ಲ ಉಲ್ಟಾ ಹೊಡೆದೋಯ್ತು, ದಿಢೀರಂತೆಲ್ಲ ಚೇಂಜ್ ಆಗೋಯಿತು. ಈ ಸಿಚುಯೇಷನ್ ಕಂಪ್ಲೀಟ್ಲಿ ಉಲ್ಟಾ ಆಗೋಯಿತು. ಅವ್ರಿಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಅವ್ರು ಯಾಕೆ ನಿಮ್ಮನ್ನು ನೋಡ್ತಾರೆ ಅಂತಂದರೆ, ನೀವು ಪಾರ್ಟ್ ಆಫ್ ದಿಸ್ ಶೇಕನ್ ಸಿಚುಯೇಷನ್ನು, ಈ ಏನು ಹಿಂಗಾಗಿದೆ ಇದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇರುವಂಥದ್ದು, ಅಥವಾ ಈ ಒಂದು ಬದಲಾವಣೆಗೆ ನೀವು ಕಾರಣ ಆಗಿದ್ದೀರಾ. ಸೊ ಹಾಗಾಗಿ ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ರು. ಒಂದು ರೀತಿಯಾಗಿ ಹೇಳಬೇಕು ಅಂತಂದರೆ ಅವ್ರಿಗೆ ಇದೊಂದು ಸೀರಿಯಸ್ಸು ದೊಡ್ಡ ಮಟ್ಟದ ನೋವಾಗಿದೆ ಅಂತ ಅನ್ಕೋಬೋದು, ಅಥವಾ ಶಾಕ್. ಇದು ನೋವಲ್ಲ, ಇನ್ಫ್ಯಾಕ್ಟ್ ಶಾಕ್. ಇದು ತುಂಬ ದೊಡ್ಡ ಶಾಕ್ ಆಗಿದೆ. ನೀವು ಆ ರೀತಿ ಮಾಡಿದ್ರಿ, ನಿಮ್ಮಿಂದ ಆ ರೀತಿ ಆಯಿತು ಅನ್ನೋದು ಅವ್ರಿಗೆ ದೊಡ್ಡ ಶಾಕ್ ಆಗಿಬಿಟ್ಟಿದೆ. ಅದರಿಂದ ಅವರು ನಿಮ್ಮ ಕಡೆ ಗಮನಿಸ್ತಾ ಇರುವಂಥದ್ದು, ನಿಮ್ಮನ್ನು ನೋಡ್ತಾ ಇರುವಂಥದ್ದು. ಯಾವಾಗಿಂದ ನೋಡ್ತಾ ಇದ್ದಾರೆ ಅಂತ ಕೇಳಿದೆ, ಇದು ಟೈಮ್ ಹೇಳೋದಕ್ಕಿಂತ ಹೆಚ್ಚಾಗಿ ಅವರ ಸಿಚುಯೇಷನ್ನು ನಾರ್ಮಲಿಂದ ಯಾವತ್ತು ಕನ್ಫ್ಯೂಷನ್ನಿಗೆ ಬಂತೋ, ಅಂದರೆ ಒಂದು ಸ್ಮೂತ್ ಇತ್ತು, ಅವ್ರಿಗೆ ಲೈಫ್ ಬಗ್ಗೆ ಫುಲ್ ಕ್ಲಾರಿಟಿ ಇತ್ತು. ಬಟ್ ದಿಢೀರಂತ ಲೈಫು ಬದಲಾದಾಗ ದಿಢೀರಂತ ಒಂಥರ ಕೈಂಡ್ ಆಫ್ ಶಾಕಿಂಗ್ ಅವರಿಗೆ, ಅದು ತೊಗೊಳಕ್ಕಾಗಲಿಲ್ಲ. ತುಂಬ ಮೈಂಡ್ ಕನ್ಫ್ಯೂಸ್ಡ್ ಆಗೋಯಿತು. ಆ ಒಂದು ಸಿಚುಯೇಷನ್ಸಿಂದ ಹಿಡಿದು ಅವ್ರು ನಿಮ್ಮನ್ನು ನೋಡಲಿಕ್ಕೆ ಶುರು ಮಾಡಿದ್ರು. ಇದು ಟೈಮಲ್ಲಿ ನಾವು ಹೇಳೋದಾದರೆ ಒಂದು 7 months ಅಂತ ನೀವು ತೊಗೊಳ್ಬಹುದು, ಅಥವಾ 7 weeks ಕೂಡ ಕೆಲವು ಸಂದರ್ಭಗಳಲ್ಲಿ ಆಗಿರ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿದ್ದಂಥ ಒಂದು ಕನೆಕ್ಷನ್ನಲ್ಲಿ, ಓಕೆ, ಅದು ನಿಮ್ಮ ವ್ಯಕ್ತಿ ಹುಡುಗ ಆದರೂ ಆಗಿರ್ಬೋದು, ಹುಡುಗಿ ಆದರೂ ಆಗಿರ್ಬೋದು, ಅಥವಾ ಲೇಡೀಸ್ ಆರ್ ಜೆಂಟ್ಸ್ ಯಾರು ಬೇಕಾದರೂ ಆಗಿರ್ಬೋದು. ಆ ಒಂದು ವ್ಯಕ್ತಿಯಿಂದ ಆದಂಥ ಆ ಒಂದು ಶಾಕಿಂದ ಅವರು ಮೈಂಡು ತುಂಬ ಕನ್ಫ್ಯೂಸ್ಡ್ ಆಯಿತು. ಸೊ ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಅವಾಗಿಂದನೂ ಕೂಡ ಈಗಿದ್ದು ಈ ಚೇಂಜಸ್ ಆಯ್ತಲ್ಲ, ಸೊ ಅವಾಗಿಂದನೂ ಕೂಡ ಅವರು ನಿಮ್ಮನ್ನು ನೋಡ್ತಾನೇ ಇದ್ದಾರೆ ಅನ್ನುವಂಥದ್ದು ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಮತ್ತು ಅವರು ಏನು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾರೆ ಅಂತ ನಾನು ಕೇಳಿದೆ. ಅವರು ನಿಮ್ಮ ಬಗ್ಗೆ ಇನ್ನೂ ಯಾವ ಡಿಸಿಷನ್ನು ಕೂಡ ತೊಗೊಂಡಿಲ್ಲ. ಅವ್ರಿಗೆ ನಿಮ್ಮ ಬಗ್ಗೆ ಇನ್ನೂ ಏನು ಕೈಂಡ್ ಆಫ್ ನಾರ್ಮಲ್ ಮೈಂಡ್ಸೆಟ್ಟೇ ಇಲ್ಲ ಅವರಿಗೆ. ಲೈಕ್ ಒಂಥರ ಬ್ಲೈಂಡ್ ಆಗಿಬಿಟ್ಟಿದ್ದಾರೆ ಅವರು. ಏನು ಯಾವುದೊಂದು ಡಿಸಿಷನ್ಗೂ ಫೀಲಿಂಗ್ಸ್ ಅಂತ ಬರೋದಕ್ಕಿಂತ ಅವರು ತುಂಬ ರ್ಯಾಷ್ನಲ್ ಆಗಿದ್ದಾರೆ. ಲೈಕ್ ಹಾರ್ಟಿಂದ ಯೋಚನೆ ಮಾಡೋದು ಬೇಡ, ಬ್ರೈನಿಂದ ಯೋಚನೆ ಮಾಡೋಣ, ಏನಾದರೂ ಒಂದು ಡಿಸಿಷನ್ ತೊಗೊಳ್ಳೋಣ ಅನ್ನೋ ರೀತಿಯಲ್ಲಿ ಇದೆ ಹೊರತು ಯಾವುದೇ ರೀತಿಯಾಗಿ ಎಮೋಷ್ನಲಲ್ಲಿ ಆ ಪರ್ಸನ್ ಯೋಚನೆ ಮಾಡ್ತಾ ಇಲ್ಲ. ಸೊ ಎಮೋಷನ್ಸ್ ಅಂತ ಇಲ್ಲೇನು ಕಾಣ್ತಾ ಇಲ್ಲ. ಅವರು ಮೇ ಬಿ ಒಂದು ರೀತಿ ಲಾಜಿಕ್ಕಾಗಿ ಅಥವಾ ಏನಾರು ಆ್ಯಕ್ಷನ್ ಓರಿಯೆಂಟೆಡಾಗಿ ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಅವರು ಆ್ಯಕ್ಷನ್ ತೊಗೊಳೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆ ಅಂತಂದರೆ ಅವ್ರಿಗೆ ಡಿಸಿಷನ್ ತೊಗೊಳೋದ್ರಲ್ಲಿ ಕ್ಲಾರಿಟಿನೇ ಇಲ್ಲ. ಹಾಗಾಗಿ ಅವರು ಒಂದು ರೀತಿಯಲ್ಲಿ ಹೇಳ್ತೀವಲ್ಲ, ಲಿವಿಂಗ್ ಬಿಟ್ವೀನ್ ಎಸ್ ಆರ್ ನೋ ಅಂತೇಳಿ, ಆ ಮಧ್ಯದಲ್ಲಿರುತ್ತೆ ನೋಡಿ, ನ್ಯೂಟ್ರಲ್ ಅಂತ. ಸೊ ಅಲ್ಲಿ ಅವರು ಸ್ಟಕ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಅವರು ನಿಮಗೆ ಯಾವುದೇ ರೀತಿ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ಫೀಲಿಂಗ್ಸ್ ಏನು ನನಗೆ ಕಾಣ್ತಲ್ಲ, ಒಂದು ರೀತಿ ಡಿಸಿಷನ್ ಮೇಕಿಂಗಲ್ಲಿ ಅವರು ಸ್ಟಕ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾದರೆ ಅವರ ಉದ್ದೇಶ ಏನಿದೆ, ಅವ್ರ ಇಂಟೆನ್ಷನ್ ಏನು ನಿಮ್ಮ ಕಡೆಗೆ ಅಂತಂದರೆ ಏನೂ ಇಲ್ಲ. ಅವ್ರಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿಯಾದಂಥ ಉದ್ದೇಶಗಳು ಇಲ್ಲ. ಒಂದು ರೀತಿ ಅವರು ಸ್ಟಕ್ ಆಗಿಬಿಟ್ಟಿದ್ದಾರೆ, ಸ್ಟಕ್ ಎನರ್ಜಿ ಅವ್ರದ್ದು. ಸುಮ್ಮನೆ ನೋಡೋಣ ಅಷ್ಟೇ, ಅಬ್ಸರ್ವ್ ಮಾಡೋಣ ಅಷ್ಟೇ ಕೂತು, ಏನಾಗುತ್ತೆ ಮುಂದಕ್ಕೆ ನೋಡೋಣ ಅಂತ ಇದೆ ಹೊರತು ಅವರು ನಿಮ್ಮ ವಿಷಯದಲ್ಲಿ ಯಾವುದೇ ಉದ್ದೇಶಗಳನ್ನಾಗಲಿ, ಇಂಟೆನ್ಷನ್ಸ್ ಅಥವಾ ಏನಾರ ಆ್ಯಕ್ಷನ್ ತೊಗೋಬೇಕು ಅನ್ನೋದಂತೂ ಮೊದಲೇ ಅವ್ರ ತಲೆಯಲ್ಲಿ ಇಲ್ಲ. ಸೊ ಹಾಗಾಗಿ ಒಂದು ರೀತಿ ಆ್ಯಕ್ಷನ್ ಇಲ್ಲದೇ ನ್ಯೂಟ್ರಲ್ಲಾಗಿ ಒಂದು ರೀತಿ ಸ್ಟಕ್ಕಾಗಿ ನಿಮ್ಮನ್ನೇ ಅವರು ಗಮನಿಸ್ತಾ ಇದ್ದಾರೆ ಅಷ್ಟೇ. ಮುಂದಕ್ಕೆ ಅವ್ರು ಯಾವ ಆ್ಯಕ್ಷನ್ನು ತೊಗೊಳ್ಳೋದಿಲ್ಲ, ಹಿಂದಕ್ಕೂ ಅವ್ರು ಹೋಗೋದಿಲ್ಲ, ಅಲ್ಲೇ ನಿಂತು ನಿಮ್ಮನ್ನು ನೋಡ್ತಾ ಇರ್ತಾರೆ ಅಂತ ಕಾರ್ಡು ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ
ಯಾವುದೇ ರೀತಿಯಾಗಿ ಇಂಟೆನ್ಷನ್ಸ್ ಅಂತ ಏನೂ ಇಲ್ಲಿ ಕಾಣ್ತಾ ಇಲ್ಲ. ವ್ಯಕ್ತಿ ತುಂಬ ಪಾಸ್ಟಲ್ಲಿ ಆ ಶಾಕಿಂಗೆಲ್ಲ ಇನ್ನೂ ಸ್ಟ್ರಿಕ್ ಆಗಿರೋದ್ರಿಂದ ಇನ್ನೂ ಅದೇ ಮೈಂಡ್ಸೆಟ್ಟಲ್ಲಿ ಅವರು ನಿಮ್ಮನ್ನು ನೋಡ್ತಾ ಇದ್ದಾರಂತ ಹೇಳ್ತಾ ಇರುವಂಥದ್ದು. ಅವರು ನಿಮ್ಗೇನು ಹೇಳ್ತಾ ಇಲ್ಲ, ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಬಟ್ ಹೇಳ್ತಾ ಇಲ್ಲ. ಹಿ ಆರ್ ಶಿ ವಾಂಟೆಡ್ ಟು ಟೆಲ್ ಯು ಬಟ್ ನಾಟ್ ಟೆಲ್ಲಿಂಗ್. ಏನೋ ಹೇಳಬೇಕು ಅಂತ ಇದೆ ಅವರಿಗೆ, ಬಟ್ ಏನು ಹೇಳ್ತಾ ಇಲ್ಲ ಅಂತ ನೋಡೋದಾದರೆ ಅವರಿಗೆ ನಿಮ್ಮ ಕಡೆ ಬರೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ. ಏನಾದರೂ ಆ್ಯಕ್ಷನ್ ತೊಗೋಬೇಕು, ಏನಾದರೂ ಮಾಡಬೇಕು ಅಂತ ಅವರಿಗಿದೆ. ನಿಮ್ಮ ಹತ್ರ ಬಂದು ಏನಾದರೂ ಮಾತಾಡಬೇಕು ಅನ್ನೋದು ಕೂಡ ಇದೆ. ಅವರು ತುಂಬ ನಿಮ್ಮ ಕಡೆಗೆ ಭಾಳ ಅಟ್ರ್ಯಾಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ನಿಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಮ ಜೊತೆ ಬಂದು ಮಾತಾಡಬೇಕು, ಅಂದರೆ ದೇ ಆರ್ ಇಂಟ್ರೆಸ್ಟೆಡ್ ಟು ಕಮ್ ಟು ಯು, ಬಟ್ ಅದನ್ನು ಅವ್ರು ನಿಮಗೆ ಹೇಳ್ತಾ ಇಲ್ಲ. ಆಯಿತು, ಏನೋ ಆಗಿದ್ದಾಯಿತು, ಇದನ್ನು ಸಾರ್ಟ್ ಔಟ್ ಮಾಡ್ಕೊಂಡು ಮತ್ತೆ ನಾರ್ಮಲಾಗಿರೋಣ, ಈ ಥರ ಏನಾದರೂ ಮಾತಾಡಬೇಕು ಬರಬೇಕು ಅಂತ ಅವರಿಗೆ ನಿಮ್ಮ ಕಡೆಗೆ ಅವ್ರು ಭಾಳ ಅಟ್ರ್ಯಾಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಅವ್ರ ಕಾಲು ಎಳೀತಾ ಇದೆ, ಬಟ್ ಅವರು ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಜಸ್ಟ್ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಈ ರೀತಿಯಾಗಿ ಯಾವುದೇ ರೀತಿಯ ಆ್ಯಕ್ಷನ್ ತೊಗೊಂಡಲ್ಲೇ ಈ ಒಂದು ಎನರ್ಜಿನಲ್ಲಿ ಸುಮ್ಮನೆ ನಿಮ್ಮನ್ನು ನೋಡ್ತಾ ಇದ್ದಾರೆ. ಬಟ್ ಇನ್ ರಿಯಾಲಿಟಿನಲ್ಲಿ ಅವ್ರಿಗೆ ಈ ರೀತಿಯಾಗಿ ನಿಮ್ಮ ಕಡೆಗೆ ಏನಾದ್ರು ಆ್ಯಕ್ಷನ್ ತೊಗೋಬೇಕು, ನಿಮ್ಮ ಹತ್ರ ಬರಬೇಕು, ಮಾತಾಡಬೇಕು ಅಂತೆಲ್ಲ ಅವರಿಗೆ ಭಾಳ ಆಸಕ್ತಿ ಇರೋದನ್ನ ಕಾರ್ಡ್ ಹೇಳ್ತಾರೆ. ಇದನ್ನು ಹಿಡನ್ ಫೀಲಿಂಗ್ಸ್ ಆಫ್ ದಟ್ ಪರ್ಸನ್ ಅಂತ ನೀವು ತೊಗೋಬೋದು. ಅಂದರೆ ಆಕೆ ಅಥವಾ ಆತ ಮನಸ್ಸಲ್ಲಿರುವಂಥ ಫೀಲಿಂಗ್ಸ್ನ ಏನು ಹೇಳ್ಕೊಳ್ತಾ ಇಲ್ಲ ಅಂತ ಅಂದರೆ ಈ ಫೀಲಿಂಗ್ಸ್ನ ಅವ್ರು ನಿಮಗೆ ಹೇಳ್ತಾ ಇಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಈ ವ್ಯಕ್ತಿಯ ಈ ನಡೆ ನಿಮ್ಮ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಕೇಳಿದೆ ನಾನು. ನಿಮ್ಗೆ ಇದರಿಂದ ಹರ್ಟ್ ಆಗುತ್ತೆ, ಅವರಿಂದ ನಿಮ್ಗೆ ಸ್ವಲ್ಪ ನೋವಾಗ್ಬೋದು, ಬಹುಶಃ ಎಮೋಷ್ನಲಿ ನೀವು ಸ್ವಲ್ಪ ಹರ್ಟ್ ಆಗ್ತೀರಾ. ಯಾಕೆ ಅಂತಾರೆ, ಮೇ ಬಿ ಒಂದು ಸಂದರ್ಭದಲ್ಲಿ ಈ ವ್ಯಕ್ತಿ ಇಷ್ಟೆಲ್ಲ ಯೋಚನೆ ಮಾಡ್ತಾಯಿದೆ ನಿಮ್ಮ ಬಗ್ಗೆ ಅಂತಂದರೆ ನೀವು ಕೂಡ ಈ ಒಂದು ವ್ಯಕ್ತಿ ಜೊತೆ ಕನೆಕ್ಟ್ ಆಗಿದ್ರಿ ಅಂತ ಹೇಳ್ತಾ ಇದೆ. ಮತ್ತು ನೀವು ಕೂಡ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಥವಾ ಈ ಫೈಲ್ನ ಚೂಸ್ ಮಾಡ್ತಾ ಇದ್ದೀರಾ, ನೀವು ಕೂಡ ಒಬ್ಬ ಎಮೋಷ್ನಲ್ ವ್ಯಕ್ತಿ ಆಗಿದ್ದು ಆ ವ್ಯಕ್ತಿ ಬಗ್ಗೆ ನಿಮಗೂ ಆಸಕ್ತಿ ಇತ್ತೇನೋ ಹಿಂದೆ, ಬಟ್ ಅನ್ಫಾರ್ಚುನೇಟ್ಲಿ ನೀವು ದೂರ ಇದ್ದೀರಾ ಅಂತ ಅನಿಸುತ್ತೆ. ನೋವು ಯಾವಾಗತ್ತೆ ಹೇಳಿ? ಇಷ್ಟು ನೋವಾಗಬೇಕು, ಹಾರ್ಟ್ ಬ್ರೇಕ್ ಆಗುತ್ತೆ ಅಂತಂದರೆ ಈ ನೋವನ್ನ ನಮಗೆ ಹೊರಗಿನವ್ರು ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಮನೆಯವರೇ ಕೊಡಬೇಕು. ನಾನು ಇಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ, ಈ ಕಾರ್ಡ್ಸ್ ಬಂದಾಗ ಫ್ಯಾಮಿಲಿ ಮೆಂಬರು ಕೂಡ ಇರ್ಬೋದು ಅಂತ. ಫ್ಯಾಮಿಲಿ ಮೆಂಬರು, ಕ್ಲೋಸ್ ಸರ್ಕಲು ತುಂಬ ಬೇಕಾದವರೇ ಈ ವ್ಯಕ್ತಿ ಆಗಿದ್ದಾರೆ ಅಂತ ಹೇಳಿದೆ. ಸೊ ಇಷ್ಟು ನೋವಾಗಬೇಕು ಅಂತಂದರೆ ಇದು ಒನ್ ವೇ ಕನೆಕ್ಷನ್ ಆಗಿರಲಿಕ್ಕಿಲ್ಲ. ಅವ್ರ ಕಡೆ ನಿಮಗೂ ಆಸಕ್ತಿ ಇದ್ದಿರ್ಬೋದು. ಹಾಗಾಗಿ ಅವರ ಒಂದು ನಡೆ ನುಡಿಗಳು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಂದರೆ, ನಿಮಗೆ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ವಿಚಾರದಲ್ಲಿ ನೀವು ತುಂಬ ಯೋಚನೆ ಮಾಡಿದ್ರೆ ನೋವಾಗಬಹುದು. ಇದು ಒಂದು ಸಂದರ್ಭ. ಹಾಗಾದರೆ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೀವೇನು ಮಾಡಬೇಕು ಅಂತ ನಾನು ಕೇಳಿದೆ. ನೀವು ಸೆಲ್ಫ್ ಡಿಫೆನ್ಸಿವ್ ಆಗಿರಬೇಕು, ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು. ನೀವು ಹೃದಯದಿಂದ ಯೋಚನೆ ಮಾಡೋದನ್ನ ಬಿಟ್ಟು ಸ್ವಲ್ಪ ಬುದ್ಧಿಯಿಂದ ಯೋಚನೆ ಮಾಡಿ ಎಮೋಷ್ನಲಿ ಡ್ಯಾಮೇಜ್ ಆಗೋದನ್ನ ನೀವು ತಪ್ಪಿಸ್ಕೊಳ್ಬಹುದು. ಸ್ವಲ್ಪ ಲಾಜಿಕ್ಕಾಗಿ ಯೋಚನೆ ಮಾಡಿ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ. ಯಾವ ಎಮೋಷನ್ಸು ಕೂಡ ನಿಮಗೆ ನೋವು ಕೊಡದೇ ಇರೋ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕು ಅಂತ ಕಾರ್ಡು ಇಲ್ಲಿ ಹೇಳ್ತಾ ಇರುವಂಥದ್ದು. ಒಂದು ರೀತಿ ನೀವು ಹೇಗೆ ಅಂದರೆ ನಿಮ್ಮನ್ನು ನೀವು ಪ್ರಿಯೋರಿಟೈಸ್ ಮಾಡ್ಕೋಬೇಕಿಲ್ಲಿ. ನಾನು ಯಾವುದೇ ನೋವಿಗೂ ಡಿಸರ್ವ್ ಅಲ್ಲ, ಐ ಶುಡ್ ಬಿ ಹ್ಯಾಪಿ, ಐ ಆಮ್ ಡಿಸರ್ವ್ ಟು ಬಿ ಹ್ಯಾಪಿ ಅನ್ನೋ ಒಂದು ಎನರ್ಜಿಗೆ ನೀವು ಬರಬೇಕು. ಇಲ್ಲ ನಾನು ಹೀಗೆ ಇರ್ತೀನಿ ಅಂತಂದರೆ ಖಂಡಿತ ನಿಮಗೆ ಅವರಿಂದ ತುಂಬ ನೋವು ಸಿಗುತ್ತೆ. ಅದರಿಂದ ನೀವು ಹೀಲಾಗೋದಕ್ಕೂ ಕೂಡ ಮುಂದಕ್ಕೆ ಕಷ್ಟಪಡ್ತೀರಾ. ಕೊನೆ ಮೆಸೇಜ್ ಏನು ನಿಮಗೆ ಯೂನಿವರ್ಸ್ ಕಡೆಯಿಂದ ಅಂತ ನಾನು ಕೇಳಿದೆ. ಸೊ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ, ಬೌಂಡ್ರೀಸ್ನ ಸೆಟ್ ಮಾಡ್ಕೊಳ್ಳಿ, ನಿಮ್ಮ ಲಿಮಿಟೇಷನ್ಸ್ನ ನೀವು ತಿಳ್ಕೊಳ್ಳಿ. ಯಾರು ನಿಮ್ಮ ಲೈಫಲ್ಲಿ ಇರಬೇಕೋ, ಯಾರು ನಿಮ್ಮ ಲೈಫಲ್ಲಿ ಇರಬಾರ್ದು, ಅದ್ರ ಬಗ್ಗೆ ಕ್ಲಾರಿಟಿನ ತೊಗೊಳ್ಳಿ. ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳದೆ ಹೋದರೆ ಬೇರೆಯವ್ರು ಬಂದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ನಿಮ್ಮ ರಕ್ಷಣೆ ಬಗ್ಗೆ ನೀವು ಯೋಚನೆ ಮಾಡಬೇಕು. ನಿಮ್ಮ ಸುತ್ತಲ ಒಂದು ಬೌಂಡ್ರಿನ ಸೆಟ್ ಮಾಡ್ಕೋಬೇಕು. ಅನಗತ್ಯ ವ್ಯಕ್ತಿಗಳ ಬಗ್ಗೆ ಅಥವಾ ನಿಮಗೆ ಅದರಿಂದ ನೋವು ಕೊಡುತ್ತೆ ಆ ವಿಷಯಗಳು ಅಂತಂದರೆ ಅಂಥ ಒಂದು ವಿಷಯದಿಂದ ನೀವು ದೂರ ಇರೋದಕ್ಕೆ ಎಫರ್ಟ್ ಹಾಕಬೇಕು. ನೀವೇ ಎಫರ್ಟ್ ಹಾಕಬೇಕು. ನಿಮ್ಮನ್ನೇ ತೋರಿಸ್ತಾ ಇದೆ ಕಾರ್ಡು, ಯು ಆರ್ ದ ಪ್ರೊಟೆಕ್ಟರ್ ಆಫ್ ಯುವರ್ ಓನ್ ಸೆಲ್ಫ್ ಅಂತ.
ಸೊ ಹಾಗಾಗಿ ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಈ ರೀತಿಯಾದಂಥ ಒಂದು ನೋವು ಸಿಗತ್ತೆ. ಆ್ಯಂಡ್ ನೀವು ಇಂಥ ಒಂದು ನೋವಿಗೆ ಡಿಸರ್ವ್ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದರೆ ನನಗೆ ಹಾಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನೀವು ಈ ಒಂದು ಎನರ್ಜಿನಲ್ಲಿ ನಿಮ್ಮ ಲೈಫನ್ನು, ನಿಮ್ಮ ಸಂದರ್ಭವನ್ನು ಖಂಡಿತವಾಗೂ ಹ್ಯಾಂಡ್ಲ್ ಮಾಡೋದ್ರ ಮೂಲಕ ಇದೆಲ್ಲವನ್ನು ಕೂಡ ನೀವು ಸಹಿಸ್ಬೋದು ಅಥವಾ ಒಂದು ಹಂತಕ್ಕೆ ಮ್ಯಾನೇಜ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಹೋಪ್ಫುಲಿ ಈ ಒಂದು ರೀಡಿಂಗು ನಿಮಗೆ ರೆಸೊನೇಟ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇದೊಂದು ಜನರಲ್ ಪಿಕಪ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಇದು ಯೂನಿವರ್ಸ್ ನಿಮ್ಮ ತನಕ ತಲುಪಿಸಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ನನ್ನ ಒಂದು ರೀಡಿಂಗು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ಯೂನಿವರ್ಸ್ ಅಂತ ಟೈಪ್ ಮಾಡಿ ನಿಮ್ಮ ಒಂದು ಏನು ಈ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡ್ಕೋಬೋದು. ಅಥವಾ ಈ ಒಂದು ವಿಡಿಯೋನಲ್ಲಿ ನಿಮಗೆ ಯಾವ ಒಂದು ಫೈಲು ರೆಸೊನೇಟ್ ಆಯಿತು, ಫೈಲ್ 2 ರೆಸೊನೇಟ್ ಆಗಿದರೆ ಫೈಲ್ 2 ಅಂತೇಳಿ ಟೈಪ್ ಮಾಡಿ ಅದ್ರ ಮೂಲಕ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ. ಇನ್ನೊಂದು ಸಿಚುಯೇಷನಲ್ಲಿ ನೀವು ನಿಮ್ಮ ಅಭಿಪ್ರಾಯ ನಿಮ್ಗೆ ಏನು ಅನ್ನಿಸ್ತು ಈ ಫೈಲ್ನ ಕೇಳಾದ್ಮೇಲೆ ಅಂತ ಕೂಡ ನೀವು ನನಗೆ ಮೆಸೇಜ್ ಮಾಡಿ ತಿಳಿಸ್ಬೋದು. ನನ್ನ ಒಂದು ರೀಡಿಂಗ್ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಟಾಪಿಕ್ನ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಬನ್ನಿ ಈಗ ಫೈಲ್ 3ನ ಯಾರು ಚೂಸ್ ಮಾಡಿದ್ದಾರೆ ಅವರ ಒಂದು ರೀಡಿಂಗನ್ನು ನೋಡೋಣ. ಯಾರು ಈ ಒಂದು ಸ್ಟೋನನ್ನು ಚೂಸ್ ಮಾಡಿದ್ದೀರಾ ನೋಡೋಣ. ನಿಮ್ಮ ಒಂದು ರೀಡಿಂಗ್ ಏನಿದೆ, ಯಾವ ವ್ಯಕ್ತಿ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ, ಯಾರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ, ಯಾರೋ ಗಮನಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ನಿಮ್ಮನ್ನು. ಸೊ ಯಾರು ಗಮನಿಸ್ತಾ ಇದ್ದಾರೆ ಅಂತ ನೋಡೋಣ. ನೀವಿಲ್ಲಿ ನೋಡ್ಬೋದು, ನಾನು ಸಾಕಷ್ಟು ಕಾರ್ಡ್ಗಳನ್ನು ನಾನಿಲ್ಲಿ ತೆಗೆದಿದ್ದೀನಿ. ಯಾಕೆ ಸಾಕಷ್ಟು ಕಾರ್ಡ್ಗಳನ್ನು ತೆಗೆದಿದ್ದೀನಿ ಇವತ್ತು ಅಂತ ಕೇಳಿದ್ರೆ, ನನ್ನ ಕೆಲವು ವ್ಯೂವರ್ಸು ರಿಕ್ವೆಸ್ಟ್ ಮಾಡಿದ್ದಾರೆ, ಮ್ಯಾಮ್ ನಮಗೆ ಡೀಟೇಲಾಗಿ ರೀಡಿಂಗ್ ಕೊಡಿ, ನಾವು ನೋಡ್ತೀವಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಕೆಲವರು ಮೆಸೇಜ್ ಮಾಡಿದ್ದಾರೆ, ತಿಳಿಸಿದ್ದಾರೆ. ಸೊ ಹಾಗಾಗಿ ನಾನು ಈ ಒಂದು ರೀಡಿಂಗ್ನ ಡೀಟೇಲಾಗಿ ಮಾಡ್ತಾಯಿದ್ದೀನಿ. ಸೊ ಯಾರು ಈ ಒಂದು ಸ್ಟೋನನ್ನು ಚೂಸ್ ಮಾಡ್ಕೊಂಡಿದ್ದೀರ ಅಥವಾ ಫೈಲ್ 3 ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್ ಹೀಗಿದೆ. ನಾನು ಮೊದಲಿಗೆ ಕೇಳಿದೆ ಯಾವ ವ್ಯಕ್ತಿ ಇವರನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ನಾನು ನಿಮ್ಗೆ 2 ಸಂದರ್ಭವನ್ನು ಹೇಳ್ತೀನಿ. ಒಂದು ಸಂದರ್ಭದಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ಥ್ರೂ ಇಂಟರ್ನೆಟ್ಟು, ಚಾಟಿಂಗು, ಈ ಥರ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಸ್ನ್ಯಾಪ್ಚಾಟು ಈ ಥರ ಒಂದು ಜಾಗಗಳಲ್ಲಿ ನಿಮಗೆ ಅವರು ಸಿಕ್ಕಿರಬಹುದು ಆ ಒಂದು ವ್ಯಕ್ತಿ. ಅಥವಾ ಈ ಹಿಂದೆ ನಿಮಗೆ ಆ ಒಂದು ವ್ಯಕ್ತಿಯ ಪರಿಚಯ ಇದ್ದು ಅವರೇ ನಿಮ್ಮ ಪ್ರಪಂಚ ಆಗಿದ್ದಿರಬಹುದು, ಅಥವಾ ನೀವು ಅವರ ಒಂದು ಪ್ರಪಂಚ ಆಗಿದ್ದಿರಬಹುದು. ಆ ರೀತಿಯಾದಂಥ ವ್ಯಕ್ತಿ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ಯಾಕೆ ಗಮನಿಸ್ತಾ ಇದ್ದಾರೆ ಅಂತ ನಾನು ಕೇಳಿದೆ. ಬಿಕಾಸ್ ಅವರು ನಿಮ್ಮ ವಿಷಯದಲ್ಲಿ ಅನ್ಏಬಲ್ ಟು ಬ್ಯಾಲೆನ್ಸ್, ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ, ಒಂದು ಸ್ವಲ್ಪ ಹೆವಿ ಫೀಲ್ ಮಾಡ್ತಾ ಇದ್ದಾರೆ ಅವರು. ಸೊ ಹೆವಿ ಫೀಲ್ ಮಾಡ್ತಿರೋದ್ರಿಂದ ಅವರಿಗೆ ಈ ವಿಷಯ ಏನಿದೆ, ನಿಮ್ಮ ವಿಚಾರಗಳು ಅವ್ರಿಗೆ ಬ್ಯಾಲೆನ್ಸ್ ಮಾಡೋದಕ್ಕಾಗ್ತಾ ಇಲ್ಲ. ಮತ್ತು ಅವರು ಒಂದು ರೀತಿಯಲ್ಲಿ ನಿಮಗೆ ಅಟ್ರ್ಯಾಕ್ಟ್ ಆಗಿರೋದ್ರಿಂದ ನಿಮ್ಮ ವಿಷಯದಲ್ಲಿ ಅವ್ರಿಗೆ ಡಿಸಿಷನ್ಗಳು ಕೂಡ ತೊಗೊಳೋದಕ್ಕಾಗ್ತಾ ಇಲ್ಲ. ಒಂಥರ ಜಗ್ಲಿಂಗ್ ಸಿಚುಯೇಷನಲ್ಲಿ ಅವರು ಇರೋದ್ರಿಂದ ಅವರು ನಿಮ್ಮನ್ನು ಸುಮ್ಮನೆ ನೋಡ್ತಾ ಇದ್ದಾರೆ. ಆ ಒಂದು ಅವ್ರದ್ದೇ ಆದಂಥ ಒಂದು ವರ್ಸ್ಟ್ ಸಿನಾರಿಯೋದಲ್ಲಿ, ಬ್ಯಾಲೆನ್ಸ್ಡ್ ಸಿಚುಯೇಷನ್ಸಲ್ಲಿ ನಿಮ್ಮನ್ನು ಸುಮ್ಮನೆ ಕೂತು ಅವರು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇನ್ ರಿಯಲ್ ಲೈಫಲ್ಲಿ ಅವರು ತುಂಬ ಅನ್ಬ್ಯಾಲೆನ್ಸ್ಡ್ ಆಗಿದ್ದಾರೆ. ಒಂದು ಸಂದರ್ಭದಲ್ಲಿ ಅವರು 2 ಡಿಸಿಷನ್ಗಳನ್ನು ಬಹುಶಃ ನಿಮ್ಮ ವಿಷಯದಲ್ಲೇ ಇದ್ದಿರಬಹುದು. ಅವರು ಏನೋ ಒಂದು ಡಿಸಿಷನ್ನ ತೊಗೊಳ್ಬೇಕು, ಬಟ್ ತೊಗೊಳೋದಕ್ಕಾಗ್ತಾ ಇಲ್ಲ ಸೊ ನಿಮ್ಮ ವಿಷಯದಲ್ಲಿ. ಸೊ ಹಾಗಾಗಿ ಅದರ ಮಧ್ಯದಲ್ಲಿ ಅವರು ಬ್ಯಾಲೆನ್ಸ್ ಮಾಡ್ತಾ ಇರೋದ್ರಿಂದ ಅವರು ನಿಮ್ಮನ್ನು ಗಮನಿಸ್ತಾ ಇರುವಂಥದ್ದು. ಯಾವಾಗಿಂದ ಅವರು ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತಂದರೆ, ಕೆಲವು ತಿಂಗಳುಗಳಿಂದ ಈ ವ್ಯಕ್ತಿ ನಿಮ್ಮನ್ನು ಭಾಳ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ. ಕೆಲವು ತಿಂಗಳಲ್ಲ, ಇವರು ವರ್ಷಗಳಿಂದ, ತುಂಬ ಲಾಂಗ್ ಟೈಮಿಂದ ಈ ವ್ಯಕ್ತಿ ನಿಮ್ಮನ್ನು ಡೀಪಾಗಿ ಗಮನಿಸ್ತಾ ಇದ್ದಾರೆ. ಮತ್ತು ಅವ್ರು ಹೆಂಗೆ ಅಂದರೆ ಒಂದು ರೀತಿ ಚೆನ್ನಾಗಿ ಸ್ಟೇಡಿಯಾಗಿ ಮೇಂಟೈನ್ ಮಾಡಿಬಿಟ್ಟಿರ್ತಾರೆ ನಿಮ್ಮ ವಿಷಯದಲ್ಲಿ. ಅಂದರೆ ಅವ್ರು ಏನು ಆ್ಯಕ್ಷನ್ ತಗೊಳ್ತಾ ಇಲ್ಲ, ತೊಗೋಬೇಕು ಅಂತ ಮನಸ್ಸಲ್ಲಿದೆ, ಬಟ್ ನಿಮ್ಮ ಕಡೆಗೆ ಅವ್ರು ನೋಡ್ತಾನೆ ಇದ್ದಾರೆ. ತುಂಬ ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಕೂಡ ಈ ವ್ಯಕ್ತಿ ನಿಮ್ಮ ಕಡೆ ನೋಡ್ತಾನೆ ಇದ್ದಾರೆ, ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರು ಮೇ ಬಿ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ನೀವು ಹಾಕೋ ಪೋಸ್ಟ್ಗಳಿರ್ಬೋದು,
ನಿಮ್ಮ ವೀಡಿಯೋಸ್ಗಳು ಎಲ್ಲವನ್ನು ಅವರು ನಿಮ್ಮನ್ನು ತುಂಬ ಹತ್ತಿರದಿಂದ ಗಮನಿಸ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ತುಂಬ ವರ್ಷಗಳಿಂದ ಅಥವಾ ತುಂಬ ತಿಂಗಳುಗಳಿಂದ ಈ ವ್ಯಕ್ತಿ 1 ವೀಕ್ 2 ವೀಕ್ಸ್ ಅಂತೂ ಖಂಡಿತ ಅಲ್ಲ. ಈ ವ್ಯಕ್ತಿ ತುಂಬ ಲಾಂಗ್ ಟರ್ಮಿಂದ ವಿತ್ ಪಾಸಿಟಿವ್ ಎನರ್ಜಿ ಕಾಣ್ತಾ ಇದೆ ನನಗೆ. ಪಾಸಿಟಿವ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮ ಕಡೆಗೆ ನೋಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಓಕೆ, ಹಾಗಾದರೆ ಏನು ಅವರ ಒಂದು ಫೀಲಿಂಗ್ಸ್ ನಿಮ್ಮ ಬಗ್ಗೆ ಅಂತ ಕೇಳಿದೆ. ಸೊ ಐ ಗಾಟ್ ದಿಸ್ ಬ್ಯೂಟಿಫುಲ್ ಕಾರ್ಡ್. ಅವ್ರು ನಿಮಗೆ ದೊಡ್ಡ ಮಟ್ಟದಲ್ಲಿ ಅಟ್ರ್ಯಾಕ್ಟ್ ಆಗಿದ್ದಾರೆ. ನೀವು ಒಂಥರ ಅವ್ರಿಗೆ ಮ್ಯಾಗ್ನೆಟ್ ಆಗಿಬಿಟ್ಟಿದ್ದೀರಾ. ಸೊ ನಿಮ್ಮನ್ನು ನೋಡದೆ ಅವ್ರ ಕೈಲಿ ಇರೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಅವ್ರು ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ಸಂದರ್ಭ ಒಂದು ವೇಳೆ ಈ ವಿಡಿಯೋನ ಹುಡುಗ ನೋಡ್ತಾ ಇದ್ದರೆ ನಿಮ್ಮ ಹುಡುಗಿ ಅಂತ ನೀವು ಇದನ್ನು ಭಾವಿಸ್ಬೋದು. ಒಂದು ವೇಳೆ ಹುಡುಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಮ ವ್ಯಕ್ತಿ ತುಂಬ ಚಾರ್ಮಿಂಗ್ ಇರುವಂಥ ವ್ಯಕ್ತಿ, ತುಂಬ ಆಕರ್ಷಣೆ, ಒಂದು ರೀತಿ ಕಬ್ಣ ಮ್ಯಾಗ್ನೆಟ್ ಅಂತೀವಲ್ಲ ನಾವು, ಆ ರೀತಿಯಾಗಿ. ಸೊ ಆ ಒಂದು ವ್ಯಕ್ತಿಯನ್ನು ನೀವು ಎಷ್ಟು ಇದು ಮಾಡ್ತೀರಾ, ಇಷ್ಟಪಡ್ತೀರಾ ಅಂತಂದರೆ ನಿಮ್ಮ ಕಣ್ಣುಗಳನ್ನು ಸೈಡಿಗೆ ತೊಗೊಳೋದಕ್ಕೆ ನಿಮಗೆ ಆಗ್ತಾ ಇಲ್ಲ. ಹಾಗಾಗಿಯೇ ನೀವು ಅವರು ನಿಮ್ಮನ್ನು ಡೀಟೇಲಾಗಿ ಅಥವಾ ತುಂಬ ಡೀಪಾಗಿ ನಿಮ್ಮನ್ನೇ ನೋಡ್ತಾ ಇರೋವಂಥದ್ದು. ಯಾಕಂದರೆ ಅವ್ರಿಗೆ ನಿಮ್ಮ ಬಗ್ಗೆ ತುಂಬ ಡೀಪಾಗಿರುವಂಥ ಒಂದು ಫೀಲಿಂಗ್ಸ್ ಇರುವಂಥದ್ದು. ಸೊ ಬಿಟ್ಟಿರೋದಕ್ಕಾಗೋದಿಲ್ವೇನೋ, ನೋಡ್ತಾನೆ ಇರಬೇಕು ಅನ್ನೋವಂಥ ಒಂದು ಫೀಲಿಂಗ್ಸು, ಒಂದು ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಆ ವ್ಯಕ್ತಿಗೆ ನೀವು ಒಂದು ರೀತಿ ಮ್ಯಾಗ್ನೆಟ್ ಪರ್ಸನ್, ಅಟ್ರಾಕ್ಟಿವ್ ಪರ್ಸನ್ ಅನ್ನುವಂಥದ್ದು ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಸೊ ಆ ರೀತಿಯಾದಂಥ ಫೀಲಿಂಗ್ಸು ಆ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಇರುವಂಥದ್ದು. ಇದು ಫೀಲಿಂಗ್ಸ್ ಆಯಿತು. ಉದ್ದೇಶ ಏನು ಅಂತ ಕೇಳಿದೆ. ಯಾಕೆ ಈ ವ್ಯಕ್ತಿ ನಿಮ್ಮನ್ನು ಹಾಗೆ ನೋಡ್ತಾ ಇದ್ದಾರೆ, ತುಂಬ ವರ್ಷಗಳಿಂದ ತಿಂಗಳುಗಳಿಂದ ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾರಲ್ಲ. ಫೀಲಿಂಗ್ಸ್ ಅಂತೂ ಕ್ಲಿಯರಾಗಿ ಗೊತ್ತಾಯಿತು, ತುಂಬ ಅಟ್ರ್ಯಾಕ್ಟ್ ಆಗಿಬಿಟ್ಟಿದ್ದಾರೆ ಅವ್ರು ನಿಮಗೆ ಅಂತ. ಆದರೆ ಇಂಟೆನ್ಷನ್ ಏನು, ಉದ್ದೇಶ ಏನು ಅವ್ರದ್ದು ಅಂತ ನಾನು ಕೇಳಿದೆ. ಉದ್ದೇಶ ಇಲ್ಲಿ ಆ್ಯಕ್ಚುಲಾಗಿ ಏನು ನೆಗೆಟಿವ್ ಕಾಣ್ತಾ ಇಲ್ಲ, ಹಂಗಂತೇಳಿ ತುಂಬ ಪಾಸಿಟಿವ್ ಕೂಡ ಕಾಣ್ತಾ ಇಲ್ಲ. ಒಂದು ಸಂದರ್ಭದಲ್ಲಿ ಇದು ವ್ಯಕ್ತಿ ಕಾದು ನೋಡುವಂಥ ಒಂದು ಪ್ರಕ್ರಿಯೆ ಅಷ್ಟೇ. ಮುಂದಕ್ಕೆ ಏನಾಗುತ್ತೆ ಅಂತ ಕೂತು ನೋಡಿ, ಸಂದರ್ಭ ಮ್ಯಾಚ್ ಆದರೆ ಬಂದು ನಿಮ್ಮ ಹತ್ರ ಮಾತಾಡುವಂಥದ್ದು, ಮ್ಯಾಚ್ ಆಗಲಿಲ್ಲ ಅಂತಂದರೆ ಸುಮ್ಮನಾಗ್ಬಿಡುವಂಥದ್ದು. ಒಂದು ರೀತಿ ನೋ ಆ್ಯಕ್ಷನ್ ಸಿಚುಯೇಷನ್ ಈ ಪರ್ಸನ್, ಬಟ್ ನಿಮ್ಮನ್ನು ತುಂಬ ಡೀಪಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಈ ಒಂದು ವ್ಯಕ್ತಿಯ ಈ ರೀತಿಯಾದಂಥ ಒಂದು ಇವ್ರಿಗೆ ಫೀಲಿಂಗ್ಸ್ ಏನಿದೆ, ಈ ಥರ ಒಂದು ಇಷ್ಟೊಂದು ಅಬ್ಸರ್ವ್ ಮಾಡ್ತಾ ಇದ್ದಾರಲ್ಲ, ಸೊ ಫೀಲಿಂಗ್ಸು ಏನಿದೆ ಅಂತ ನಾನು ಕೇಳಿದೆ. ಸೊ ಫೀಲಿಂಗ್ಸು ಅಂತ ನೋಡ್ತಾ ಹೋದರೆ, ಅಂದರೆ ಅದು ಫೀಲಿಂಗ್ಸ್ ಅಂತಲ್ಲ ಎಕ್ಸಾಕ್ಟ್ಲಿ, ಐ ಆಮ್ ಜಸ್ಟ್ ಗೆಟಿಂಗ್ ಎನ್ ಎನರ್ಜಿ ಸ್ಟೇಟಿಂಗ್ ದಟ್ ಅವ್ರು ನಿಮ್ಗೆ ಏನನ್ನು ಹೇಳ್ತಾ ಇಲ್ಲ, ಏನೋ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ಒಂದು ಏನು ತುಂಬ ಕುತ್ಕೊಂಡು ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಿರೋ ಅಂಥ ಈ ಒಂದು ವ್ಯಕ್ತಿ ನಿಮಗೆ ಏನನ್ನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ರೆ, ಬಟ್ ಅವ್ರು ನಿಮ್ಗೆ ಹೇಳಿಲ್ಲ. ಇದೇ ಅವ್ರ ಹತ್ರ ವಿಷಯ ಇದೆ ನಿಮ್ಗೆ ಹೇಳೋದಕ್ಕೆ, ಬಟ್ ಹೇಳ್ತಾ ಇಲ್ಲ. ಏನು ಅಂತ ಕೇಳಿದ್ದಕ್ಕೆ, ಈ ವ್ಯಕ್ತಿಗೆ ನಿಮ್ಮ ಜೊತೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬೇಕು, ಅಥವಾ ನಿಮ್ಮ ಜೊತೆ ಅವರು ಹೊಸದಾಗಿನಾರು ಶುರು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಹೊಸ ಸಂದರ್ಭ ಇರ್ಬೋದು, ಹೊಸ ಏನು ಹೇಳ್ತೀವಿ, ಸಂಬಂಧವನ್ನು ಶುರು ಮಾಡೋದಿರ್ಬೋದು, ಅಥವಾ ಮದುವೆಯ ಅಪ್ರೋಚಸ್ನ ಇಡುವಂಥದ್ದು, ನ್ಯೂ ಬಿಗಿನಿಂಗ್ ಅಂತ ಹೇಳ್ತೀವಲ್ಲ. ನಿಮ್ಮ ಜೊತೆ ಸೇರಿ ಅವರು ಹೊಸದಾಗಿ ಏನಾದರೂ ಮಾಡಬೇಕು, ಒಟ್ಟಿನಲ್ಲಿ ಅದು ಹೊಸದಾಗಿ ಕೆಲಸ ಶುರು ಮಾಡೋದಾದರೂ ಆಗಿರ್ಬೋದು, ಹೊಸದಾಗಿ ನಿಮಗೆ ಪ್ರಪೋಸ್ ಮಾಡಿ ನಿಮ್ಮ ಜೊತೆ ಒಂದು ಸಂಬಂಧವನ್ನು ಶುರು ಮಾಡೋವಂಥದ್ದಾದರೂ ಆಗಿರ್ಬೋದು. ಒಟ್ಟಿನಲ್ಲಿ ನಿಮ್ಮ ಜೊತೆ ಒಂದು ಕನೆಕ್ಷನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇದು ಈ ಒಂದು ವ್ಯಕ್ತಿ ನಿಮಗೆ ಹೇಳ್ತಾ ಇಲ್ಲ, ಬಟ್ ಅವ್ರ ತಲೆನಲ್ಲಿದೆ. ನಿಮ್ಮ ವಿಷಯದಲ್ಲಿ ಅವ್ರು ಏನಾದರೂ ಒಂದು ಆ್ಯಕ್ಷನ್ ತೊಗೊಂಡು ನಿಮ್ಮ ಜೊತೆಲಿ ಏನಾದರೂ ಒಂದು ಹೊಸದಾಗಿ ಶುರು ಮಾಡಬೇಕು, ನಿಮ್ಮ ಹತ್ರ ಬಂದು ಮಾತಾಡಬೇಕು, ನಿಮ್ಮ ಜೊತೆ ಒಂದು ಸಂಬಂಧವನ್ನು ಬಿಲ್ಡ್ ಮಾಡ್ಕೋಬೇಕು, ಮತ್ತೆ ಮೊದಲಿಂದ ಎಲ್ಲ ಸರಿ ಮಾಡ್ಕೊಂಡು ರೀಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಆ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಅದನ್ನು ನಿಮಗೆ ಹೇಳ್ತಾ ಇಲ್ಲ. ನೆಕ್ಸ್ಟು ಈ ವ್ಯಕ್ತಿಯ ಈ ಒಂದು ಎನರ್ಜಿ ನಿಮ್ಮ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಕೇಳಿದೆ. ನಿಜವಾಗ್ಲೂ ನನಗೊಂದು ರೀತಿ ಶಾಕ್ ಅಂತ ಅನ್ನಿಸ್ತು. ಈ ವ್ಯಕ್ತಿ ಬಹುಶಃ ಭಾಳ ಪಾಸಿಟಿವ್ ಪರ್ಸನ್ ಅಂತ ಅನಿಸುತ್ತೆ ನನಗೆ. ಯಾಕೆ ಅಂದರೆ ಬಂದಿರೋದೆಲ್ಲ ತುಂಬ ಒಳ್ಳೊಳ್ಳೆ ಕಾರ್ಡ್ಸ್ ಬಂದಿದೆ,
ಮತ್ತು ಈ ವ್ಯಕ್ತಿಯ ಈ ಒಂದು ನಡವಳಿಕೆ ನಿಮಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಕೇಳಿದ್ರೆ ತುಂಬ ಪಾಸಿಟಿವ್ ಕಾರ್ಡ್ ಬಂದಿದೆ. ನಿಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ಈ ಪರ್ಸನ್ನು. ನಿಮ್ಮನ್ನು ಬೆಳೆಸ್ತಾರೆ. ನಿಮ್ಮ ಗ್ರೋತಿಗೆ ಬೇಕಾಗಿರುವಂಥ ಒಂದು ಸಪೋರ್ಟನ್ನೆಲ್ಲ ಇವರು ತುಂಬ ಚೆನ್ನಾಗಿ ಕೊಡ್ತಾರೆ. ನಿಮ್ಮನ್ನು ಖುಷಿಯಾಗಿಡೋದಕ್ಕೆ ಅವರು ತುಂಬ ಟ್ರೈ ಮಾಡ್ತಾರೆ. ನಿಮ್ಮ ಬೇಕು ಬೇಡಗಳನ್ನು ಅವರು ನೋಡಿಕೊಂಡು ನಿಮಗೊಂದು ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡೋದಕ್ಕೆ ಅವರು ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ಈ ವ್ಯಕ್ತಿಯ ಈ ಒಂದು ನಡೆ ನಿಮ್ಮ ಮೇಲೆ ಪಾಸಿಟಿವ್ ಅಂದರೆ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಎಫೆಕ್ಟ್ ಆಗುತ್ತೆ. ಒಂದು ರೀತಿ ಖುಷಿಯಿಂದ ನೀವು ಇರ್ತೀರ ಈ ಒಂದು ವ್ಯಕ್ತಿಯಿಂದ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಹಾಗಾದರೆ ನೀವು ಈ ಒಂದು ವ್ಯಕ್ತಿಯ ವಿಷಯದಲ್ಲಿ ಏನು ಮಾಡಬೇಕು ಅಂತ ಕೇಳಿದೆ. ನೀವೇನು ಮಾಡೋದು ಬೇಡ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅಂತ ಕೇಳಿ, ತಾಳ್ಮೆಯಿಂದ ಇರಿ. ಯಾವುದಕ್ಕೂ ಹೆಚ್ಚಾಗಿ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸಮ್ಟೈಮ್ಸ್ ನಾವು ಮಾತಾಡೋದಕ್ಕಿಂತ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡು ಕೇಳೋದು ಒಳ್ಳೇದಂತಾರಲ್ಲ, ಆ ರೀತಿಯಾಗಿ ಒಂದು ಎನರ್ಜಿ ನಿಮಗೆ. ನೀವಿಲ್ಲಿ ಈ ವ್ಯಕ್ತಿ ವಿಷಯದಲ್ಲಿ ಯಾವ ಆ್ಯಕ್ಷನ್ ತಗೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಬದಲಿಗೆ ನೀವು ಸೈಲೆಂಟಾಗಿದ್ದ ಆ ಒಂದು ವ್ಯಕ್ತಿಯನ್ನು ಅಬ್ಸರ್ವ್ ಮಾಡಿ, ಜೊತೆಯಲ್ಲಿ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ನೀವು ಕೇಳಿಸ್ಕೊಳ್ಳಿ ಸಾಕು. ಸೊ ಕಾರ್ಡ್ ನಿಮ್ಗೆ ಯಾವುದೇ ರೀತಿ ಈ ಒಂದು ವ್ಯಕ್ತಿಯ ವಿಷಯದಲ್ಲಿ ಅಡ್ವೈಸ್ನ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಬದಲಿಗೆ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ, ನಿಮ್ಮ ಮನಸ್ಸಿನ ಆಳದಲ್ಲಿ ನಿಮಗೆ ಏನೋ ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ, ಅದ್ರ ಕಡೆ ನೀವು ಮಾತ್ರ ಗಮನ ಕೊಡಿ. ಬಾಕಿದು ಅವ್ರನ್ನ ಜಸ್ಟ್ ಅವರು ಏನು ನಡೀತಾ ಇದೆ ಅದನ್ನು ನ್ಯೂಟ್ರಲ್ ಆಗಿ ನೀವು ಇದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಅಂತ ಕಾರ್ಡು ಹೇಳ್ತಾ ಇದೆ. ಕೊನೆಯದಾಗಿ ನಾನು ಕೇಳಿದೆ ಏನು ಮೆಸೇಜು ಅಂತ ಕೇಳಿದೆ. ಎಚ್ಚರವಾಗಿರಿ. ನಿಮಗೆ ನೀವು ಪ್ರಿಯಾರಿಟಿಯನ್ನು ಕೊಡಿ, ನಿಮಗೆ ನೀವು ಇಂಪಾರ್ಟೆನ್ಸ್ನ ಕೊಡಿ. ಯಾರನ್ನು ಬ್ಲೈಂಡಾಗಿ ನಂಬೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಬೇಕು. ನಿಮ್ಗೆ ಯಾವುದು ಖುಷಿ ಕೊಡುತ್ತೆ ಅದನ್ನು ನೀವು ಮಾಡಬೇಕು. ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು. ಯಾರೂ ಬಂದು ನಿಮ್ಮನ್ನು ರಕ್ಷಣೆ ಮಾಡೋದಿಲ್ಲ ಅಗೇನ್. ಸೊ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು. ಯು ಆರ್ ದ ಪ್ರೊಟೆಕ್ಟರ್ ಆಫ್ ಯುವರ್ ಓನ್ ಲೈಫ್ ಅಂತ ಕೂಡ ಇಲ್ಲಿ ಕಾರ್ಡು ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆ ನೀವು ಹೆಚ್ಚು ಗಮನ ಕೊಟ್ಟರೆ ಒಳ್ಳೆಯದು ಅಂತ ಕಾರ್ಡ್ಸು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಇದೊಂದು ಜನರಲ್ ಪಿಕಾ ಕಾರ್ಡ್ ರೀಡಿಂಗ್ ಆಗಿದ್ದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಈ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಯೂನಿವರ್ಸ್ ಅಂತ ಅಥವಾ ಪೈಲ್ 1, ಪೈಲ್ 2, ಪೈಲ್ 3 ಯಾವ ಪೈಲನ್ನು ನೀವು ಚೂಸ್ ಮಾಡಿದರೆ ಪೈಲ್ 3 ಅಂತಾರ ಟೈಪ್ ಮಾಡಿ ನೀವು ಕ್ಲೇಮ್ ಮಾಡ್ಕೊಳ್ಬೋದು. ಇನ್ನೂ ಒಂದು ಸಂದರ್ಭ, ಇನ್ನೊಂದು ಆಪ್ಷನ್ ಅಂತಂದರೆ ನಿಮಗೆ ನಿಮ್ಮ ಒಂದು ಪೈಲ್ನ ಬಗ್ಗೆ ಏನು ಅನ್ನಿಸ್ತು ಅಂತ ಕೂಡ ನನಗೆ ಮೆಸೇಜ್ ಮಾಡಿ ಖಂಡಿತ ತಿಳಿಸ್ಬೋದು. ನಾನು ಖಂಡಿತ ಅದನ್ನು ಓದ್ತೀನಿ. ಸೊ ಇವತ್ತಿನ ನನ್ನ ಪಿಕಾ ಕಾರ್ಡ್ ರೀಡಿಂಗು ಈ ರೀತಿಯಾಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಟಾಪಿಕ್ನ ಜೊತೆ ಮತ್ತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ನನ್ನ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.